ಮೆಟ್ರೋಕ್ಕೆ ಹೋಗ್ಬೇಕಂದ್ರೆ ಭೀ ಭಾಳ ರಶ್ ಇರ್ತದೆ ರೀ. ಮಾರ್ನಿಂಗ್ ಟೈಮ್ ಅದಲ್ರಿ. ತೊ ಸಂತೋಷ ಅಲ್ಲಾಗತ್ತಾನ ಸುಮ್ ರಿಕ್ಷಾ ತೊಗೊಂಡೆ ಹೋಗ್ರಿ ನೀವು ಜಲ್ದಿ ಹೋಗ್ತೀರಿ ಅಂತ. ಕ್ಯಾಬ್ ಆಲತ್ತವ ಕ್ಯಾನ್ಸಲ್ ಆಲತ್ತವ. ನಾ ಅಣ್ಣ ಹೋಗ್ಲತ್ತೀವಿ. ಅಣ್ಣ ನಿಂದ್ರ ಈಗ ಮಿಕ್ಕಣ್ಣಂದು ಆಡೋದೈತಿ. ಈಗ ಚಿಕ್ಕಣ್ಣ ಆಡಕತ್ತ ನೋಡ್ರಿ. ಈಗ ನಮ್ಮ ಜೋಡಿ ಭಾಳ ಚಲೋ ಅಂದಿರಿ ಎಲ್ಲರೂ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹೇಳೋ. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಫ್ರೆಂಡ್ಸ್, ಐತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿಂದ ನೋಡಮ್ಮಿ. ನಮ್ಮ ಚಿಕ್ಕೋ ಮಿಕ್ಕೋ ಸಂತೋಷ ಎಲ್ಲರೂ 3 ಜನ ಹೋಗ್ಬಿಟ್ರೆ ನೋಡ್ರಿ. ಈಗ ಅಣ್ಣ ನಾನು ಹೊರಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕಂತ ಈಗ ಹೇಳ್ತೀನಿ ರೀ. ಅಣ್ಣನ ಸಲುವಾಗಿ ಈ ಕಡೆಗೆ ಚಿಕನ್ ಗರಮ್ ಮಾಡ್ಲತ್ತೀನಿ. ಮತ್ತಂದ್ರೆ ಈ ಕಡೆ ಪರೋಟ ಮಾಡ್ಲತ್ತೀನಿ. ಚಿಕ್ಕು ಮಿಕ್ಕು ಆಲೂ ಸೋಯಾಬೀನ ಪರೋಟ ಕೊಟ್ಟೀನಿ. ಸಂತೋಷಾಗೂ ಚಿಕನ್ ಅಂಬಿದ್ದು ಪರೋಟ ಕೊಟ್ಬಿಟ್ಟಿನಿ. ಅಣ್ಣ ಈ ಸಲುವಾಗಿ ಬಿಸಿ ಬಿಸಿ ಮಾಡ್ಲತ್ತೀನಿ. ಎಲ್ಲ ಕಸ ಬಾಂಡೆ ಅದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನೋಡ್ರಿ. ಯಾವುದು ಪೆಂಡಿಂಗ್ದಾಗ ಇಟ್ಟಿಲ್ಲ. ಸರ ಮುಗಿಸ್ಕೊಂಡು ಬಡ ಪರೋಟ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಅಣ್ಣನ ಜೊತೆಗೆ ಹೋಗ್ತೀನಿ ರೀ. ಮತ್ತು ನನಗೆ ಈಗತ್ತೆ ಸಿಗ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ನಾ ರೆಡಿ ಆಗೀನಿ. ಅಣ್ಣ ಕರ್ಕೊಂಡು ಎಲ್ಲಿ ಹೊಂಟೀನಿ ಅಂದ್ರೆ ಕೋರ್ಟಿಗೆ ಹೊಂಟೀನಿ. ಯಾಕಂದ್ರೆ ಒಂದು ಚೂರು ಕೆಲಸ ಅದ ಕೋರ್ಟ್ನಾಗ. ಈಗ ಅವ್ರಿಗೆ ಕರ್ಕೊಂಡು ಹೋಗ್ಲತ್ತೀನಿ ನೋಡ್ರಿ. ಸಂತೋಷ ಹೋಗ್ಯಾರ ಆಫೀಸ್ಗೆ. ನೀನೇ ಹೋಗಿ ಅಂಬಿಕಾ ಅಂದ್ರೆ ಇದ್ರಾಗ ನಾ ಭಾಳ ಮಾಹಿರಿದ್ದೀನಿ ರೀ. ಯಾಕಂದ್ರೆ ನಮ್ಮದು 7 ವರ್ಷ ಕೇಸ್ ನಡೆದದ. ನನಗೆ ಗೊತ್ತದ ಕೋರ್ಟ್ ಕಚೇರಿ 30,000 ರೀ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರದಾಗ ನಾ ಸಂತೋಷ ಅಂದ್ರೆ ಫುಲ್ ಫೇಮಸ್ ಇದ್ದೀವಿ ರೀ. ಅಂಬಿಕಾ ಸಂತೋಷ ಅಂದ್ರೆ ಎಲ್ಲರಿಗೂ ಗೊತ್ತದ. ಯಾಕಂದ್ರೆ ನಮ್ಮ ಲವ್ ಮ್ಯಾರೇಜ್ ಆಗಿತ್ತಲ್ಲ ರೀ. ಎಲ್ಲ ಭಾಳ ಲಪಡ ಹಾಕಿತ್ತು ರೀ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಅಣ್ಣನ ಹೋಗ್ಲಕತ್ತೀವಿ. ಕ್ಯಾಬ್ ಬುಕ್ ಮಾಡೀವಿ. ಅಣ್ಣನ ನಿಂತೀವಿ. ಹೊರಗಡೆ ಕ್ಯಾಬ್ ಬರೋಣ. ಈಗ ಹೋಗ್ಬೇಕು ನೋಡ್ರಿ ನಾವು. ನೋಡ್ರಿ ಕ್ಯಾಬ್ದವ್ರು ಕ್ಯಾನ್ಸಲ್ ಮಾಡಿದ್ರು. ಬೇರೆ ಕ್ಯಾಬ್ದವ್ರು ಭಾಳ ಲೇಟ್ ತೋರಿಸ್ಲತ್ತಾರ. ಸ್ವಲ್ಪ ಕೋಟಿಂಗ್ ಕೆಲಸ ಅದಲ್ರಿ. ಅದಕ್ಕೋಸ್ಕರ ಈಗ ಆಟೋಕ್ಕೆ ಹೋಗ್ಬೇಕಲ್ಲತ್ತೀವಿ. ನಮ್ಮ ಮನೆಯಲ್ಲಿ ಯಾವನು ಆಟೋ ಸಿಗಲ್ಲ. ಬರೀ ರಿಕ್ಷಾ ಸಿಗ್ಲಕತ್ತಾವ. ನಡ್ಕೊಂಡು ಹೋಗ್ಲತ್ತೀನಿ ರೀ. ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂತ ತಿಳ್ಕೊಂಡು ಆಗಲ್ಲಾಗ್ಯದ. ಅದ್ರಾಗ ಬೇರೆ ನಾವು ಗೋಲಿ ತೊಗೋಬೇಕು. ನೆನಪೇ ಹರೀನಿ ಊಟ ಮಾಡೋದು. ಅದಕ್ಕೋಸ್ಕರ ಒಂದೇ ಒಂದು ಜಾಪ್ಳಕಾಯಿ ತೊಗೊಂಡಿನಿ. ಮಾರ್ನಿಂಗ್ ಟೈಮ್ನಾಗ ನೋಡ್ರಿ ಇಷ್ಟು ಡಿಮಾಂಡ್ ಮಾಡ್ತಾರೆ ಡೆಲ್ಲಿದಾಗ ಎಲ್ಲರೂ. ಜಗ್ಗಿ ಅಂದ್ರೆ ಜಗ್ಗಿ ನೋಡೋರಿಗೆ ಗೊತ್ತದಲ್ಲ ಗಪ್ಪಾಗಿ ಹೋಗ್ತಾರೆ ಅನ್ನೋದು. ನೋಡ್ರಿ ರಿಕ್ಷಾ ತಿಕ್ಕತ್ತು. ರಿಕ್ಷಾದಾಗ ಕೂತೀವಿ ಹೋಲತ್ತೀವಿ. ಅಣ್ಣನ ಜಾಪ್ಳಕಾಯನ್ನು ತಿನ್ನತ್ತೀವಿ ಜೊತೆ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ ಜಾಮ್ ಆಗ್ಲಕತ್ತದ. ಟ್ರಾಫಿಕ್ದಾಗ ಕೂತೀವಿ. ಟೈಮ್ ಅಲ್ಲತ್ತದ ನೋಡ್ರಿ ಕೋಟಿಗೆ ಹೋಗ್ಲಕ್ಕ. ಬಟ್ ನಾವಿನ್ನ ಇಲ್ಲೇ ಇದ್ದೀವಿ ರೀ ಹೊರಗೆ. ವಕೀಲ್ ಫೋನ್ ಮ್ಯಾಗ ಫೋನ್ ಮಾಡತ್ತಾನ ಪಾಪ. ದೋಸ್ತ ನಮಗೂ ಹಸು ಆಗ್ಯದು ನೋಡ್ರಿ. ಕೋರ್ಟ್ನಾಗ ಮೆನು ಅದ. ನಾಷ್ಟ ಮಾಡತ್ತೀವಿ. ಸ್ವಲ್ಪ ಕೆಲಸ ಮುಗೀತು ನಂದು ಅಣ್ಣಂದು. ಇಲ್ಲಿ ಕ್ಯಾಂಟೀನ್ದಾಗ ಕೂತೀವ್ರಿ. ಈಗ ಅಣ್ಣ ನಾನು ಸ್ವಲ್ಪ ನಾಷ್ಟ ಮಾಡ್ಲತ್ತೀವಿ. ಒಂದು ಸಮೋಸ ತಿಂತೀನಿ. ಕೇಸಿಂದ ಗೋಲಿ ತೊಗೋತೀನಿ. ಯಾಕಂದ್ರೆ ನಮಗೆ ಗೊತ್ತದ್ರಿ ಪಾಪ ಈಗ ಅಣ್ಣಂದ ಪರಿಸ್ಥಿತಿ. ಅಣ್ಣ ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತೀನಿ ಅಣ್ಣ. ಯಾಕಂದ್ರೆ ನನಗೆ ಗೊತ್ತದ ನಮ್ಮ ಓಡಾಡಿ ಇದ್ರಾಗ ಭಾಳಷ್ಟು ದಿನ. ಅದಕ್ಕೋಸ್ಕರ ಸಮೋಸ ತೊಗೊಂಡು ನೋಡ್ರಿ ನಾವು ಒಂದೆರಡು. ಎರಡು 2017 ಬಂದ್ ಮಾಡಿ ಕೋರ್ಟ್ ಬರೋದು. ನಮ್ಮ ಅಣ್ಣ ಸಲುವಾಗಿ ಒಂದಿನ ಒಂಥರ ಹಳಿ ನೆನಪುಗಳು ತಾಜಾ ಆಲತ್ತದ್ರಿ. ಸಂತೋಷ ಇಲ್ರಿ. ನಮ್ಮ 30,000 ರೀ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರೀ. ನಮ್ಮ ತಿಂಗಳಿಗೆ ಒಂದ್ಸಲ ಬೀಳ್ತೈತ್ರಿ ಅಣ್ಣ ಪೇಶಿ ರೀ. ನಮ್ಮ ತಿಂಗಳಿಗೆ ಒಂದ್ಸಲ ರೀ. ಆಯ್ತು ಕೋರ್ಟಿನಿಂದ ಹೊಂಟೀವಿ ನೋಡ್ರಿ ನಾವು. ಆಟೋದಾಗ ಕೂತೇವೆ ಹೊಂಟೇವ್ರಿ ಈಗ ನಾವು. ನೋಡ್ರಿ ನಾವು ಮನೆ ಬಂದಿದ್ವಲ್ರಿ. ಬ್ಲಾಗ್ನಾಗ ನೋಡಿರಿಲ್ಲ ನೀವು. ಚಿಕ್ಕನ್ ಪ್ರಾಜೆಕ್ಟ್ ಅದಾದ ಬಂದೀವ್ರಿ ಫ್ರೆಂಡ್ಸ್ ಇಲ್ಲಿ. ಅದು ಎಕ್ಸಿಬಿಷನ್ ಅಂತಾರೆ ಏನಂತಾರೆ ಅದ್ರೊಳಗೆ ಹೋಗಿದ್ವಿ ರೀ. ಮೊನ್ನೆ ನಾ ಬಂದಿನಿ ಪಿಕ್ನಿಕ್ ಇಂಡಿಯಾ ಗೇಟ್. ನಮ್ಮ ಕ್ಲಾಸ್ನವ್ರು ಕರ್ಕೊಂಡ್ಬಂದು ಅಲ್ಲಿ ಏನೂ ಒಯ್ಯಪ್ಲೆ ಇಲ್ರಿ. ಸಮಾನ ಒಯ್ಯಪ್ಲೆ ಇಲ್ಲ.
ತೊಗೊಂಬರ್ತೇನೆ, ತೊಗೊಂಬ ಹೋಗಿ 2 ನಿಮಿಷ ನಿಂದಿರ್ಸ್ತೀನಿ ಗಾಡಿ. हाँ भैया बस 1 मिनट रोक दीजिए, बस 1 ही मिनट साइड में. हाँ बस 1 ही मिनट है. इधर ही साइड में. होलतर नोड़ू भाई. 1 मिनट रुको, बस 1 फोटो खींच के आएंगे क्योंकि उनको बताना है कि गए थे करके. ठीक है, बस 1 फोटो. अरे मेरी फोन चंद ಬರ್ತಾ फोटो. 1 मिनट में जाके हूँ ನೋಡ್ರಿ. ಅಡ್ಡಾಡಿ ಕೆಲಸ ಐತಿ. ನಾವು ಇಂಡಿಯಾ ಗೇಟ್ ತಿರುಗಾಡ್ದು ನಾನು ಅಣ್ಣ ಮತ್ತು ಮನೆಗೂ ಹೊಂಟೆವು ನಡಿ. ಶ್ರೀಯಣ್ಣ ಇಂಡಿಯಾ ಗೇಟ್ ಎಷ್ಟು ಹೊಂಟೆವು. ಇನ್ನೊಂದು ಬಂದಾಗ ಚಂದ ಒಳಗೆ ಹೋಗಮ್ಮಂತ. ಇನ್ನೊಂದು ಬಂದಾಗ ಹೋಗಮ್ಮಂತ. ವಾಕಿಂಗ್ ಡಿಸ್ಟೆನ್ಸ್ ಅದ ರೀ, ನಡ್ಕೋದು ಬರ್ಬೋದ್ರಿ ಅಣ್ಣ. ಹಾಂ ಇನ್ನೊಂದು ಬಂದಾಗ ಹೋಗಮ್ಮಂತ. ನಮ್ಮ ದೇಶದ ರಾಜಧಾನಿ ನೋಡ್ರಿ ಫ್ರೆಂಡ್ಸ್. ಭಾಳ ಜನ ಅಂತಾರೆ ಏನು ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ದಾಗ ಇದ್ದಾಗ ಶೋ ಆಫ್ ಮಾಡ್ತಿ ಅಂತ. ನಮ್ಮ ದೇಶ ನಮಗೆ ಭಾಳ ಪ್ರಿಯ, ಹೌದಲ್ರಿ ಅಣ್ಣ? ಬರೋಬರದಲ್ರಿ. ನಮ್ಮ ದೇಶದ ಇಂಡಿಯಾ ಇಸ್ ಪವರ್ಫುಲ್ ಕಂಟ್ರಿ ಅಂತಾರೆ ಎಲ್ಲರೂ ರೀ. ನಾವು ಇಂಡಿಯನ್ಸ್ ಇದ್ದೀವಿ ರೀ, ನಾವು ಭಾರತೀಯರಿದ್ದೀವಿ, ಭಾರತ ದೇಶದಾಗಿದ್ದೀವಿ. ಇಲ್ಲಿ ಯಾವುದು ಕಾಸ್ಟಿಸಮ್ ನಡೆಯಂಗಿಲ್ಲ, ಎಲ್ಲ ಒಂದೇ ತಾಯಿ ಮಕ್ಕಳಿದೆ, ಹೌದಿಲ್ರಿ? ನಾವೆಲ್ಲ ಭಾರತಾಂಬೆ ತಾಯಿ ಮಕ್ಕಳನ್ನ ತಿಳ್ಕೊಂಡು ಬದಕ್ಬೇಕು. ಭಾಳ ಜನಗ ಭಾಳ ಈಗೋ ಇರ್ತದ್ರಿ ಅಣ್ಣ. ರೊಕ್ಕನೇ ಎಲ್ಲ ಇಂಪಾರ್ಟೆಂಟ್ ಇಲ್ರಿ, ಹೌದಲ್ರಿ? ಮಾನವೀಯತೆ ಮನುಷ್ಯತ್ವ ಅನ್ನೋನು ಒಂದು ಸ್ವಲ್ಪ ಇರ್ಬೇಕ್ರಿ. ಅದು ಇದ್ರೆ ಜರ ಜಗತ್ತು ನಡೀತದೆ. ನಾವು ಎಲ್ಲನೇ ಮಾಡ್ಕೊಂಡು ತಿಂದೇವೆ ಅಂದ್ರೆ ಅದು ಏನೂ ಉಳಿಯಂಗಿಲ್ಲ. ನಾವು ಮನುಷ್ಯ ಹುಟ್ಟರು ವೇಸ್ಟ್ ಆಗ್ಬಿಡ್ತದ್ರಿ. ಅದು ಮನೆಗೆ ಹೊಂಟಿವಿ ನಾವು ಅಣ್ಣ. ಫ್ಲವರ್ ಎಕ್ಸಿಬಿಷನ್ ಇಡ್ತಾರೆ, ಅದಕ್ಕೂ ನಮಗೆ ಬರ್ದಾಗಲಿ ಆಫೀಸ್ಗೆ ಹೋಗ್ತಾನಪ್ಪ. ಏನು ಬರಮ್ಮಿ. ಹಾಂ ನೀವು ನೋಡಿರಲ್ರಿ ಒಂದು ಕೆಲಸ ಹಂಗಿದ. ನೀವೇ ನೋಡಿದ್ರಲ್ರಿ ಹೆಂಗೆ ಕೆಲಸ ಮಾಡ್ತಾರೆ ಮನೆಗೆ ಇದ್ದರು ಬಿ ರೀ. ಅವ 1 ಸೆಕೆಂಡ್ ಭೀ ಬಿಡಂಗಿಲ್ಲ ಅವ. ಚಾರ ಅಂದ್ರೆ ಗರಂ ಮಾಡ್ತಾಳ, ಚಾ ಗರಂ ಮಾಡ್ತಾಳ. ಮತ್ತು ನೋಡ್ರಿ ಬೇಳೆ ಸಾರು ಇಡ್ತೀನಿ. ಟೊಮೆಟೊ ಹಾಕೀನಿ, ಉಪ್ಪು ಹಾಕೀನಿ, ಸ್ವಲ್ಪ ಎಣ್ಣೆ ಹಾಕೀನಿ. ಇದಕ್ಕೊಂದು 2-3 ಸೀಟಿ ಮಾಡ್ಕೊತೀನಿ. 3-4 ಸೀಟಿ ಮಾಡ್ಕೊಂಬಳಕ ಸಾರು ಮಾಡ್ಕೊತೀನಿ. ಒಂದಿಟ್ಟು ಅನ್ನ, ಸಾರು, ಚಪಾತಿ. ನೋಡಿ ಫ್ರೆಂಡ್ಸ್, ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಬಿಸಿ ಬಿಸಿ ಮತ್ತೊಂದು ಪರೋಟ ಮಾಡ್ಲತ್ತೀನಿ. ಎಲ್ಲರ ಸಲುವಾಗ ಒಂದಿಟ್ಟು ಗಟ್ಟಿಬಾಳಿ ತೆಗ್ದೀನಿ. ಮತ್ತೊಂದಿಷ್ಟು ಸೋಯಾಬೀನ್ ಅದ, ಮತ್ತಂದ್ರೆ ಒಂದು ಸ್ವಲ್ಪ ಚಿಕನ್ ಅದ, ಮತ್ತು ಮ್ಯಾಗಿ ನಿಂತ ಏನಂತಾರೆ ಇದೂ ಅದ. ಬ್ಯಾಳಿ ಸಾರು ಮಾಡೀನಿ ಬಿಸಿದು. ಸೊ ಯಾರಿಗೆ ಏನೇನು ಬೇಕು ಎಲ್ಲರೂ ಅದಕ್ಕೆ ಊಟ ಮಾಡ್ತಾರೆ. ಒಂದಿಷ್ಟು ಈಗ ಪುಂಡಿ ಪಲ್ಯ ಚಟ್ನಿ ಮಾಡ್ಬೇಕಂತ. ಈಗ ಪುಂಡಿ ಪಲ್ಯನೂ ಕುದಿಸಿಟ್ಟಿನಿ. ಪಟ್ಟಂತ ಈಗ ಮಿಕ್ಸರ್ದಾಗಿ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಊಟದಾಗ ಏನದ ಅಂದ್ರೆ ನೋಡ್ರಿ, ನನ್ನ ಫೇವ್ರೇಟ್ ಪುಂಡಿ ಪಲ್ಯ ಚಟ್ನಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಮತ್ತಂದ್ರೆ ನೋಡಿರಿ ನಾನು ಬ್ಯಾಳಿ ಸಾರು ಮಾಡೀನಿ. ಈಗ ಬ್ಯಾಳಿ ಸಾರು ಮತ್ತಂದ್ರೆ ಪರೋಟ ಮಾಡ್ಕೊಂಡೀನಿ. ಮತ್ತದ ಗಟ್ಟಿಬಾಳಿ ತೆಗ್ದೀನಿ. ಶೇಂಗಾ ಹಿಂಡಿ ಅದ, ಆಲೂ ಸಾಹೇಬಿನ ಪಲ್ಯ ಅದ, ಉಳ್ಳಾಗಡ್ಡಿ ವಿತ್ ರೈಸ್ ಅದ. ನೋಡ್ರಿ ಬರ್ರಿ ಈಗ ಊಟ ಮಾಡಾಮ್ರಿ. ಇದೇ ನಮ್ದು ಊಟ ಈಗ ಮಧ್ಯಾಹ್ನದ್ದು. ನಿಮ್ಮೆಲ್ಲರಿಗೆ ನಮ್ಮ ಮನೆ ಹೆಂಗೆ ಅನಿಸ್ಲತ್ತದ, ನಮ್ಮ ಫ್ಯಾಮ್ಲಿ ಹೆಂಗದ, ನಮ್ಮ ಕುಟುಂಬ ಹೆಂಗದ. ಭಲೆ ನಾವು ಗರೀಬರಿದ್ದೀವಿ ರೀ ಫ್ರೆಂಡ್ಸ, ಆದ್ರೆ ನಮ್ಮ ಮನ್ಯಾಗ ಉಳ್ಳಕ್ಕೆ ತಿಲ್ಲಕ್ಕೆ ಪ್ರೀತಿ ಪ್ರೇಮಕ್ಕೆ ಯಾವ ಆ್ಯಂಗಲ್ ನಿಂತು ಕಮ್ಮಿ ಇಲ್ಲ ನೋಡ್ರಿ. ಐ ಹೋಪ್ ನಿಮ್ಮೆಲ್ಲರಿಗೆ ಇದಾಗ ಅರ್ಥ ಆಗಿರ್ಬೇಕು ನನ್ನ ವಿಡಿಯೋಸ್ಗಳು ನೋಡಿ. ಭಾಳಷ್ಟು ಜನ ಭಾಳಷ್ಟು ಮಾತಾಡ್ಯಾರಿ ನನಗೆ ಎಂಥವ್ರ ಮನೆಗೆ ಹೋಗಿದ್ದೀನಿ ಅಂತ ಕೇಸಿನ. ಬಟ್ ದೇವ್ರ ದಯ ನಿಂತು ನೋಡ್ರಿ, ದೇವ್ರ ಕಣ್ ತೆರೆದನ ಭಾಳ ಒಳ್ಳೆ ರೀತಿ ನಿಂತು ನನ್ನ ಸಂಸಾರ ಶುದ್ಧಾಗಿ ಒಳ್ಳೆ ರೀತಿ ನಿಂತು ಹೋಲತ್ತಾರ. ಒಳ್ಳೆ ಗಂಡ, ಒಳ್ಳೆ ಅತ್ತಿಮ, ಒಳ್ಳೆ ಮಕ್ಕಳು, ನಾದ್ನಿ, ಮೇದನ್, ಫುಲ್ ಫ್ಯಾಮ್ಲಿ ನಂದು ಪರ್ಫೆಕ್ಟ್ ಫ್ಯಾಮ್ಲಿ ಅದ ರೀ. ಸೊ ನನಗೆ ಇಷ್ಟೇ ಸಾಕು. ನನಗೆ ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ಏನು ಬೇಕಾಗಿಲ್ಲ. ಇಷ್ಟ ನೋಡ್ರಿ ನೀವು ಎಲ್ಲರೂ ನೋಡಿರಿ. ಬಟ್ ಮ್ಯಾಗಿನ ಛತ್ತ ಹಾಕ್ಬೇಕು ಅನ್ಕೋತೆ ಸ್ಟಾಪ್ ಆಗದ. ಯಾಕಂದ್ರೆ ಮುಂದೆ ಒಂದು ಸ್ವಲ್ಪ ಜಾಗ ಉಳ್ದಿತ್ತಲ್ರಿ, ಅದಕ್ಕೆ ನಮ್ಮ ಮಾಮವ್ರು ಏನಂದ್ರೆ ಸುಮ್ಮ ಈಗ ಬರೋರು ಹೋಗೋರಿ ಸಮ್ ಓಪನ್ ಹಾಲ್ ಟೈಪ್ ಮಾಡಮ್ಮ ಅಂತ ಕೇಸಿಂದ್ರ ವಾಪಸ್ಸೆ ಅದಕ್ಕೆ ಎದರ್ಸಿ ಮಾಡಿಸಿ ಅದಕ್ಕೆ ಛತ್ತ ಹಾಕಿ ಅದಕ್ಕೆಲ್ಲ ಏನಂತಾರೆ ನೀರು ಹೊಡೆದು ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತದ. ಅದು ಎಲ್ಲ ಪರ್ಫೆಕ್ಟ್ ಆದ್ವಾಗ ಮತ್ತು ಅದ್ರ ಮ್ಯಾಗ ಇನ್ನೂ ಒಂದು ಕಟ್ಟಿ ಆಮೇಲೆ ಛತ್ ಬರ್ತದ್ರಿ. ಸೊ ಮತ್ತು ಇನ್ನೂ ಒಂದು 15-20 ದಿನ ಮತ್ತೊಂದು ಸ್ವಲ್ಪ ಹೋಗ್ತದೆ, ಇನ್ನೊಂದು 20 ದಿನ ಹೋಗ್ತದೆ. ಆಮ್ಯಾಗ ಮತ್ತು ಮ್ಯಾಗಿನ ಛತ್ ಬಿದ್ದ ಬಳಕ ಆಮ್ಯಾಗೆಲ್ಲ ಕೆಲಸ ಕಾರ್ಯಗಳು ಶುರು ಆಗ್ಬಿಡ್ತವೆ. ಮೇನ್ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಈಗೇ ಅದ ನೋಡ್ರಿ.
ಆ್ಯಂಡ್ ಎಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡತ್ತೀರಿ, ಭಾಳ ಕಂಗ್ರ್ಯಾಚುಲೇಷನ್ ಹೇಳತ್ತೀರಿ, ಒಳ್ಳೇದು ಬಯಸ್ಲತ್ತೀರಿ, ದೇವ್ರು ಒಳ್ಳೇದು ಮಾಡಲಿ ಅಕ್ಕ ನಿಮಗೆ ಅಂತ ಕೇಸಿನ. ಸೊ ಇದಕ್ಕೆಲ್ಲ ಶ್ರಮ ನೋಡಿರಿ ನಮ್ಮ ಅತ್ತಿನ ಮಾವಾಗೆ ಹೋಗ್ತಾ, ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಾರಲ್ರಿ, ದೇವರು ಅವರಿಗೆ ಅಷ್ಟೇ ಸುಖ ಕೊಡಲಿ ಅಂತ ನಾನು ಹಾರೈಸ್ತೀನಿ, ನೀವು ಭೀ ಹಾರೈಸ್ರಿ, ಎಲ್ಲರೂ ಆಶೀರ್ವಾದ ಮಾಡಿರಿ. ನಮ್ಮ ಕುಟುಂಬಕ್ಕೆ ಎಷ್ಟು ಕಷ್ಟಗಳಿದ್ದು ಎಲ್ಲ ದೂರ ಅಲ್ಲಿ. ಇದು ನೋಡಿರಿ ವೀರಭದ್ರೇಶ್ವರ ಗುಡಿ ಅದ ನೋಡಿರಿ ಫ್ರೆಂಡ್ಸ, ನಮ್ಮ ಮನೆ ಹತ್ರದ ವಿಡಿಯೋ ಯಾರು ಮಾಡಿ ಕಳ್ಸ್ಯಾನ ಅಂದ್ರೆ ನಮ್ಮ ತಮ್ಮ ಬಸ್ಸು ಮಾಡಿ ಕಳ್ಸ್ಯಾನ ನೋಡ್ರಿ. ಎಷ್ಟು ಪರ್ಫೆಕ್ಟಾಗಿ ವಿಡಿಯೋ ಮಾಡಿ ಕಳ್ಸ್ಯಾನ ನೋಡ್ರಿ. ನಮ್ಮ ಮನೆಗೆ ಎಲ್ಲರೂ ಭಾಳ ಸಪೋರ್ಟಿವ್ ಹರ ನೋಡ್ರಿ. ಅಣ್ಣ ಮತ್ತು ಮಿಕ್ಕು ಕಲ್ತು ನೋಡಿ ಕ್ಯಾರಮ್ ಮಾಡ್ಲತ್ತಾರ. ಟ್ಯೂಷನ್ಗೂ ಹೋಗಿ ಬಂದನು, ಮನ್ಕೊಂಡು ಟ್ಯೂಷನ್ಗೆ ಹೋಗಿನೂ ಬಂದಾರ ನೋಡ್ರಿ ಇವರು. ನೋಡಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಎಕ್ದಮ್ ಲೈಟ್ ವೇಟ್ ಊಟ ಅದ ನೋಡ್ರಿ ಮನ್ಯಾಗ. ಈಗ ಬಿಸಿ ರೈಸ್ ಮಾಡೀನಿ ವಿತ್ ಬ್ಯಾಳಿ ಸಾರ, ಉಳ್ಳಾಗಡ್ಡಿ, ಶೇಂಗಾ ಹಿಂಡಿ ಮತ್ತಂದ್ರೆ ಚಟ್ನಿ ಅದ ನೋಡ್ರಿ. ಆಯ್ತು ಉಪ್ಪಿನಕಾಯಿ ಇದೆ, ಊಟ ಮಾಡ್ತೀವಿ ನೋಡ್ರಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಮ್ದು ಊಟ ಅದು ಎಲ್ಲ ಆಯ್ತು ನೋಡ್ರಿ. ಶಿಸ್ತನತ್ತೆ ಏನೇನು ನೋಡಿ, ಈಗ ರೆಸ್ಟ್ ಮಾಡ್ಬೇಕು ನೋಡ್ರಿ. ಮತ್ರಿ ಊಟ ಮಾಡಿ ಮುಕ್ಕೋರಿ. ಊಟ ಮಾಡಿ ಮಕ್ಕೋರಿ. ಆಲ್ರೆಡಿ ನಾವು ಉಂಡಿವ್ರಿ, ನಿಮ್ದು ಹೇಳ್ರಿ. ಮುಕ್ಕೋರಿ, ನಂಗನಿದ್ದು ಉಂಟು. ಹೌದು, ಇವರ ಇಟ್ಟಾಗವಾಗೇನ್ರಿ ಇವ್ನಿಗೆ ನೋಡಿದ್ರೆ ಸಿಟ್ಟು ಬರ್ತದ್ರಿ, ಇಲ್ಲಾಂದ್ರೆ ಹೋಲ್ಬಿಡು ಪಾಪ 6 7 ಏನು ಅನ್ನಪ್ಲೇಲಂದ್ ಬಿಟ್ಟಿನ್ರಿ. ಸುಮ್ಮನೆ ಮತ್ತಿನ ಮಾಮನ್ ಮಾರಿ ನೋಡಿ, ಇಲ್ಲಾಂದ್ರೆ ಬಡ 6 7. ಸೊ ನೋಡ್ರಿ ಫ್ರೆಂಡ್ಸ್, ಈ ಬ್ಲಾಗಿಗೆ ಈಗ ನಾ ಎಂಡ್ ಮಾಡ್ತೀನಿ. ಇಷ್ಟು ದಿನ ಆದ್ರೆ ಇವತ್ತು ಎಂಡ್ ಮಾಡ್ತೀನಿ, ಚಲೋ ಒಂದು ತಿಂಗಳ ಆಲಕ್ಕೆ ಹೊಂಟತ್. ನೀವು ನೋಡ್ಲತ್ತಿರ್ಬೇಕು, ಹೌದೇನು? ಪ್ರಾಪರ್ ಬ್ಲಾಗ್ ಎಂಡ್ ಮಾಡಲ್ಲ ಈಗಿಂದೇನ. ಸೊ ಐ ಹೋಪ್ ಎಲ್ಲರಿಗೆ ವಿಡಿಯೋ ಇಷ್ಟ ಇತ್ತು. ಎಲ್ಲರಿಗೆ ನೋಡೋಕೆ ಸಂತೋಷ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರ ಕಲ್ಗೆ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀವಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವರು ಅನ್ಕೊಂಡು ಬಾಳಾಮಿ 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವ್ರು ಅನ್ಕೋತೀವಿ. ಬ್ಲಾಗಿಗೆ ಎಂಡ್ ಮಾಡಾಮಿ. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ. ಮತ್ತು ಕಮೆಂಟ್ನಾಗ ಹೇಳತ್ತೀರಿ ನಮ್ಮ ಜೋಡಿ ಹೆಂಗೆ ಅದ ಅದಕ್ಕೆ ಅದ ಎಲ್ಲರೂ ಹೇಳತ್ತೀರಿ ಮೋಟು ಪತ್ಲಂಗ ಕ್ಯೂಟ್ ಜೋಡಿ ಅದ ಅಂತ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್.